ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಇನ್ಸ್ಟೆಂಟಾಗಿ ಮಾಡುವಂಥ ನೀರು ದೋಸೆಯನ್ನು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು, ತುಂಬ ಕಡಿಮೆ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಅದೇ ರುಚಿ ಇರುತ್ತೆ. ನಾವು ನೀರು ದೋಸೆಗೆ ಏನು ಅಕ್ಕಿ ನೆನೆಸಿ ರುಬ್ಬಿ ಮಾಡಿಡ್ತೀವಲ್ಲ, ಓವರ್ ನೈಟ್ ನೆನೆಸಿಟ್ಟು, ಅದೇ ಥರ ರುಚಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ, ನಾನಿಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ಅಂದರೆ ಒಂದು 200 ಗ್ರಾಮ್ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಪ್ಲೇನ್ ಅಕ್ಕಿ ಹಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಚಿಟಿಗೆ ಉಪ್ಪು. ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತೀನಿ. ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ. ಇದನ್ನು ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಮತ್ತಿನ್ನೇನು ಹಾಕೋದು ಬೇಡ, ಇಷ್ಟೇ. ಅಕ್ಕಿ ಹಿಟ್ಟು, ಉಪ್ಪು ಮತ್ತು ನೀರು ಸೇರಿಸ್ಕೊಂಡು ಮೊದಲಿಗೆ ರುಬ್ಕೊಂಬಿಡೋಣ. ಇದನ್ನು ಒಂದು 2 ನಿಮಿಷ ರುಬ್ಕೊಂಡ್ರೆ ಸಾಕು. ಈ ರೀತಿ ಫೈನಾಗಿ ಬರುತ್ತೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಆದಷ್ಟು ಸ್ವಲ್ಪ ನೀರು ಹಾಗೆ ಇರಲಿ. ಇದನ್ನು ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಇಟ್ಟರೆ ಆಯಿತು. ಅಂದರೆ ಬೆಳಗ್ಗೆ ನಾವು ಹೇಳೋಕ್ಕೂ ಎದ್ದಾಗ ಏನು ತಿಂಡಿ ಮಾಡೋದು ಅಂತೇಳಿ ಅನ್ನೋ ಐಡಿಯಾದಲ್ಲಿ ಈ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡು ಬೇರೆ ಕೆಲಸ ಮಾಡೋಷ್ಟರಲ್ಲಿ ಇದು ನೆನೆಯುತ್ತೆ. ನೋಡಿ, ನೆನೆಯಕ್ಕೆ ಬಿಟ್ಬಿಡ್ಬೇಕು. ಈ ರೀತಿ ಒಂದು ಅರ್ಧ ಗಂಟೆ ಆದರೂ ನೆನೆದ್ರೆ ಸಾಕಾಗುತ್ತೆ. ಆವಾಗ ಹಿಟ್ಟು ಚೆನ್ನಾಗೂ ಹೊಂದಿರುತ್ತೆ, ಸಾಫ್ಟಾಗೂ ಆಗಿರುತ್ತೆ. ಮತ್ತು ಎಕ್ಸ್ಟ್ರಾ ನೀವೇನು ಸೋಡಾ ಹಾಕೋದು ಅಥವಾ ಬೇರೆ ಕಾಯಿ ಹಾಕಿ ರುಬ್ಬೋದು ಏನೂ ಬೇಡ, ಹಾಗೇ ಡೈರೆಕ್ಟಾಗಿ ಮಾಡ್ಕೊಬೋದು. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಮೊದಲಿಗೆ ಸ್ವಲ್ಪ ಸೇರಿಸಿದ್ವಿ, ಈಗ ಇನ್ನೊಂದು ಸ್ವಲ್ಪ ಹಿಟ್ಟಿಗೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ತವಾನು ಕಾಯೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಮೊದಲಿಗೆ ತವಾನ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ತವ ಚೆನ್ನಾಗಿ ಕಾಯ್ದಿದ್ರೆ ಮಾತ್ರ ದೋಸೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ಆದಷ್ಟು ತವಾನ ನೋಡಿಕೊಂಡು ಬಿಸಿ ಮಾಡ್ಕೊಂಡು ಆಮೇಲೆ ದೋಸೆ ಹಾಕಿ, ಈಗೇನು ನಾವು ರುಬ್ಬಿದ್ದಂಥ ಹಿಟ್ಟನ್ನ ನೀರು ದೋಸೆ ಥರನೇ ತವ ಮೇಲೆ ಹರಡಿ ಆಗುತ್ತೆ. ನೋಡಿ, ಈ ರೀತಿ ಹರಡ್ರೆ ಆಯಿತು. ಸೇಮ್ ಅದೇ ಥರ ಪ್ರೊಸೀಜರಲ್ಲೇ ಇದನ್ನು ಹಿಟ್ಟು ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ದೋಸೆ ಹಾಕಿದ್ದಾಗಿದೆ. ಸ್ವಲ್ಪ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡ್ರು ನಡೆಯುತ್ತೆ. ಕೆಲವರು ಹಾಕೋದಿಲ್ಲ, ಕೆಲವರು ಹಾಕ್ತಾರೆ. ಸೊ ಇದು ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ. ನೋಡಿ, ಈಗ ದೋಸೆ ಚೆನ್ನಾಗಿ ಸೇಮ್ ಅದೇ ಥರ ಸೈಡ್ಸ್ ಎಲ್ಲ ಬಿಟ್ಕೊಂಡಿದೆ. ನೋಡಿ, ತುಂಬ ಏನೂ ಕಷ್ಟ ಅನಿಸೋದಿಲ್ಲ ತೆಗಿಯೋದಕ್ಕೆ. ಸೇಮ್ ಅದೇ ಥರ ತೆಳುವಾಗೆ ನೀರು ದೋಸೆ ಬರುತ್ತೆ, ನೋಡೋದ್ರಲ್ಲ. ಮತ್ತು ಇನ್ನೂ ಒಂದು ದೋಸೆ ಅದೇ ಥರನೇ ನಾನು ಹಾಕಿನೂ ತೋರಿಸ್ತೀನಿ ಬೇಕಾದ್ರೆ. ನೋಡಿ, ಮತ್ತೆ ತವ ಕಾಯ್ದಿರೋದಕ್ಕೆ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನ ಹರಡಿದ್ರೆ ಆಯಿತು. ನೋಡಿ, ಇದು ಸೇಮ್ ಅದೇ ಥರನೇ ಸುತ್ತನೂ ಬಿಟ್ಕೊಂಬರುತ್ತೆ. ನೋಡಿದ್ರಲ್ಲ, ಇಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಇನ್ಸ್ಟೆಂಟಾಗಿ ನೀರು ದೋಸೆನ. ಇದಕ್ಕೆ ಅಂತ ನಾನಿಲ್ಲಿ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಕಾಯಿ ಮತ್ತು 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಖಾರಕ್ಕೆ 3 ಹಸಿಮೆಣ್ಸಿನ್ಕಾಯಿ, 1 ಇಂಚ್ ಶುಂಠಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು ಚಿಕ್ಕದಾಗಿ ಒಂದು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಒಂದು ಇಂಚಷ್ಟು ಅಂತ ಅಂದ್ಕೊಳ್ಳಿ. ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಮೊದಲಿಗೆ ನಾವು ನೀರು ಹಾಕ್ಕೊಳ್ದಲ್ಲೇ ರುಬ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ನಾನು ಮೊದಲೇ ಸೇರಿಸ್ಕೊಂಬಿಟ್ಟೆ. ನೋಡಿ, ಇದನ್ನು ಫಸ್ಟು ತರಿಯಾಗಿ ರುಬ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ನೋಡೋದಲ್ಲ, ಸಿಂಪಲಾಗಿ ಮಾಡ್ಕೊಳ್ಳೋಂಥ ನೀರು ದೋಸೆ ಕಾಯಿ ಚಟ್ನಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.